ಹಲೋ ಗೈಸ್, ಎಲ್ಲರಿಗೂ ಎಸ್ ಬಿ ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಆಲ್ರೆಡಿ ಇವಾಗ ನಿಮ್ಮದು ನಾನ್ ಎಜ್ಕೆದು ಬಿಟ್ಟಿದ್ದಾರೆ. ಬಿಡಿದು ಪ್ರೊವಿಷನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಓಕೆ, ನೋಡ್ಬೋದು ಗೈಸ್, ನಿಮ್ಮ ಸ್ಕೋರನ್ನು ನೋಡ್ಕೋಬೋದು. ಹೈಯೆಸ್ಟ್ ಎಷ್ಟಿದೆ ಅಂತಂದರೆ ನೋಡ್ಕೋಬೋದು ನೀವು ಎಷ್ಟಿದೆ ಅಂತಂದರೆ 140 ಹೈಯೆಸ್ಟ್ ಇದೆ ಗೈಸ್. 73 ಫಸ್ಟ್ ಪೇಪರ, ಸೆಕೆಂಡ್ ಪೇಪರು 67. ಟೋಟಲ್ ಆಗಿ ಎಷ್ಟಿದೆ ಗೈಸ್? 67, 73. ಗೈಸ್ ನೋಡ್ಕೋಬೋದು ನೀವು ಇಲ್ಲಿ. ಈಗ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಇದೆ. ಇಲ್ಲಿ ಎಷ್ಟು ಕರೆದಿದ್ರಪ್ಪ FD ಅಂತಂದರೆ FDA ಎಷ್ಟು ಕರೆದಿದ್ರು ಅಂತಂದರೆ ನೋಡ್ಕೋಬೋದು. ಇಲ್ಲಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ನಾನ್ ಎಜ್ಕೆ ಪೋಸ್ಟ್ ಆಗಿರ್ತದೆ. ಎಷ್ಟು ಪೋಸ್ಟ್ ಇರ್ತಾವೆ ಅಂದರೆ 50 ಪೋಸ್ಟ್ ಇರ್ತವೆ ಗೈಸ್. 50 ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕರೀತಾರೆ 3 ಜನ, ಅಂದರೆ 1:3 ಇರ್ತದೆ. ನಿಮ್ಮದು 1:3 ಇರ್ತದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಯೋ ಜನ. ಟೋಟಲಾಗಿ ಎಷ್ಟಾಯಿತು? 150 ಜನ ಕ್ವಾಲಿಫೈ ಆದರು. 150 ಜನದಲ್ಲಿ ಫೈನಲ್ ಆಗಿ 100 ಜನ ಹೋಗ್ತಾರೆ. ಫೈನಲ್ಲು 50 ಜನ ಮಾತ್ರ ಸೆಲೆಕ್ಷನ್ ಆಗ್ತಾರೆ. ಓಕೆ, ಅದರಲ್ಲಿ ಇವಾಗ ನೋಡ್ತಾ ಹೋಗೋಣ. 150 ಜನ, 150 ಜನ ಅಂತಂದರೆ ಗೈಸ್ ಎಷ್ಟಾಗಿದೆ ಫೈನಲ್ ಆಗಿ? 150, ಇಲ್ಲಿದೆ ನೋಡಿ ಗೈಸ್. 150 ಅಂದರೆ 140 ಆಯಿತು. ಇಲ್ಲಿದೆ ನೋಡಿ, ಸಾರಿ 114 ಆಯಿತು ಗೈಸ್. 114.5 ಇದು ಫೈನಲ್ ಇಷ್ಟಿರೋದು. ಬಟ್ ಇವರೇ ಸೆಲೆಕ್ಷನ್ ಆಗ್ತಾರ ಅಂತಂದರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದಿಷ್ಟು ಜನ ಈಗ ಫಸ್ಟ್ ಬಂದವರು, ಸೆಕೆಂಡ್ ಬಂದವರು, ತರ್ಡ್ ಬಂದವರು, ತುಂಬ ಜನ ಇದ್ರಾಗ 150 ಜನದಲ್ಲಿ ತುಂಬ ಜನ ಮೀಸಲಾತಿ ಕೂರಿರ್ತಾರೆ. 150 ಜನದಲ್ಲಿ ತುಂಬ ಜನ ಮೀಸಲಾತಿನೂ ಕೂರಿರ್ತಾರೆ. ಹಾಗಾಗಿ ಯಾರು ಬೇಕಾದ್ರೂ ಸೆಲೆಕ್ಟ್ ಆಗ್ಬೋದು. ಅದಕ್ಕಿಂತ ತುಂಬ ಜನ ಕಡಿಮೆ ತೊಗೊಂಡಿರ್ತಾರೆ. ಈಗ 110 ತೊಗೊಂಡಿರ್ತಾರೆ, ಅವರು ಕೂಡ ಸೆಲೆಕ್ಷನ್ ಆಗ್ಬೋದು. ಹೆಂಗೆ ಅಂತಂದರೆ ರಿಸರ್ವೇಷನ್, PDP ಅವ್ರಿಗೆ ಆಬ್ವಿಯಸ್ಲಿ ಕಡಿಮೆ ಹೋಗ್ತದೆ. ಮತ್ತು ಹಲವಾರು ರೀತಿ ಇನ್ನೂ ಸ್ವಲ್ಪ ಮೀಸಲಾತಿ ಇದಾವೆ, ಅವು ಹೋಗ್ತವೆ. ಮತ್ತು ಅದರಲ್ಲಿ ನೋಡಿದಾಗ ಸರ್ವಿಸ್ ಮ್ಯಾನ್ ಇರ್ತಾರೆ. ಸರ್ವಿಸ್ ಮ್ಯಾನಲ್ಲೇ ಮತ್ತು PDP ಅವೆಲ್ಲ ರಿಸರ್ವೇಷನ್ ಇರ್ತವೆ. ಹಾಗಾಗಿ ಯಾರು ಬೇಕಾದ್ರೂ ಸೆಲೆಕ್ಷನ್ ಆಗ್ಬೋದು. ಬಟ್ ರಿಸರ್ವೇಷನ್ ಈಸ್ ಡಿಪಾರ್ಟೆಂಟ್. ಓಕೆ, ಇವಾಗ ಫೈನಲ್ ಕಟ್-ಆಫ್ ಎಷ್ಟು ನಿಲ್ತದೆ ಅಂತ ನೋಡ್ತಾ ಹೋಗೋಣ. ನಿಲ್ಲಬಹುದು ಎಷ್ಟು ಅಂತ ಹೇಳೋಕ್ಕೆ ಸಾಧ್ಯ, ಬಟ್ ಇಷ್ಟೇ ನಿಲ್ತದೆ ಅಂತೇಳಿ ಯಾರ ಕೈಯಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಅಂದಾಜು ಮೇಲೆ ಇವೆಲ್ಲ ನೋಡಿದ ಮೇಲೆ ಸೊ ಫೈನಲ್ ಆಗಿ ಹೇಳ್ಬೋದು ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅನ್ನುವಂಥದ್ದನ್ನ ಹೇಳ್ಬೋದು. ನೋಡ್ಕೋಬೋದು ನೀವು ಇಲ್ಲಿ ಫೈನಲ್ಲು 140 ಇದೆ. 140. ಸೊ ನೀವೇ ಥಿಂಕ್ ಮಾಡ್ಬೋದು, 140 ಇದ್ದರೆ ಇಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ? 140 ಒಬ್ಬರೇ ತೊಗೊಂಡಿದ್ದಾರೆ. ಸೊ ಉಳಿದವರೆಲ್ಲ 139. ಒಂದೆಷ್ಟು ಜನ? 5 ಜನ. ಆಮೇಲೆ 134. ಥಿಂಕ್ ಮಾಡ್ಬೋದು ನೀವು ಇಲ್ಲಿ ಜಿ ಎಮ್ ಅವ್ರಿಗೆ ಎಷ್ಟು ಹೋಗ್ತದೆ ಅಂದರೆ ಕಟ್-ಆಫ್ ಹೇಳಿಬಿಡ್ತೀನಿ ತಡ ನಿಮಗೆ. GM ಅವ್ರಿಗೆ ಕಟ್-ಆಫ್ ಎಷ್ಟು ನಿಲ್ತದೆ? 130 ಪ್ಲಸ್ GM. ನಿಮ್ಮದು 3B ಇತ್ತಂದರೆ 3B 128, 3A
3A ಇತ್ತಂದರೆ 126. 2A ಇತ್ತಂದರೆ 125 + 2B ಇತ್ತಪ್ಪ ಅಂದರೆ 124 ಆಸುಪಾಸು 124ಇಂದ 26ವರೆಗೂ ಹೋಗ್ಬೋದು. ಓಕೆ, ಇನ್ನಾದಾದಮೇಲೆ ಎಕ್ಸ್ ಸರ್ವಿಸ್ಮ್ಯಾನ್ ಅವ್ರಿಗೆ ಎಷ್ಟು ಹೋಗ್ಬೋದಪ್ಪ ಅಂದರೆ ಒಂದು 82ಇಂದ ಹೋಗ್ಬೋದು ಗೈಸ್. ಎಲ್ಲಿ ಅಂತಂದರೆ 99ವರೆಗೂ ಹೋಗ್ಬೋದು. ಆಮೇಲೆ ಪಿ ಡಿ ಪಿ ಇದ್ದವ್ರಿಗೆ ಹೋಗ್ಬೋದು ಗೈಸ್ 85ರಿಂದ 105ವರೆಗೂ ಹೋಗ್ಬೋದು. ಈ ರೇಂಜಲ್ಲಿ ನೀವು ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ ಗೈಸ್. ಓಕೆ, ಇನ್ನು ಹಲವಾರು ರೀತಿ ಈ 150 ಜನದಲ್ಲೇ 150 ಜನ ಏನು ಸೆಲೆಕ್ಟ್ ಆಗಿರ್ತಾರಲ್ಲ, ಒಂದು ಫೈನಲ್ ನೋಡಿದರೆ 150ನದು 114 ಮಾಡಿದ್ದಾರೆ. ಇದರಲ್ಲಿ ನಮಗೆ ಮೀಸಲಾತಿ ಯಾವುದು ಇದು ಕೂಡಿಸಿಕೆಸಿಂದ ತುಂಬ ಜನ ಸೆಲೆಕ್ಟ್ ಆಗ್ತಾರೆ. 150 ಜನ ಸೆಲೆಕ್ಟ್ ಆಗ್ತಾರೆ. ಇದರಲ್ಲಿ ಫೈನಲ್ ಆಗಿ 50 ಜನ 50 ಪೋಸ್ಟು. ಮೀಸಲಾತಿ ಯಾರ್ದು ಜಾಸ್ತಿ ಇರ್ತದೋ ಅವರು ಸ್ವಲ್ಪ ಕಮ್ಮಿ ಮಾಡಿದರೂ ಕೂಡ ಒಳಗಡೆ ಇರ್ತಾರೆ, ಕೆಟ್ಟಿನ ಹಾಕ್ತಾರೆ. ನೋಡ್ಕೊಳ್ಳಿ ಗೈಸ್, ನಿಮ್ದು ಯಾವ್ಯಾವ PDP ಇದೆಯಾ ಅಥವಾ ನಿಮ್ಮದು ಎಕ್ಸ್ ಇದೆಯಾ, ಎಕ್ಸ್ ಆರ್ಮಿ ಇದೆಯಾ, ಅಥವಾ ನಿಮ್ಮದು ಇನ್ನೂ ಯಾವುದಾದ್ರು ಕನ್ನಡನ, ಗ್ರಾಮೀಣನ, ಇನ್ನೂ ಯಾವುದ್ಯಾವುದು ಮೀಸಲಾತಿ ಇದೆಯಲ್ಲ ನೀವು ಗೈಸ್, ಐತಾ ಇಲ್ಲ ನೋಡ್ಕೊಳ್ಳಿ. ಅದರ ಮೇಲೆ ನಿಮ್ಮದು ಸ್ವಲ್ಪ ಕಮ್ಮಿ ಆಗಿದ್ರೂ ನಡೀತದೆ. ಹಾಗೆ ಕೆಳಗಡೆ ನಿಮ್ಮದು ಸ್ಕೋರನ್ನು ಕಮೆಂಟ್ ಮಾಡಿ ಗೈಸ್. ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ ಮತ್ತು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ, ಕ್ಯಾಟಗರಿ ಮತ್ತು ನಿಮ್ದು ಏನು ಮೀಸಲಾತಿ ಇದೆ, ಅದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ಅದರಿಂದ ಇನ್ನೊಂದು ಸ್ವಲ್ಪ ಅನಾಲಿಸಿಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಮತ್ತು ಮುಂಬರುವಂಥ ಎಕ್ಸಾಮ್ ಕೂಡ ಹೆಲ್ಪ್ ಆಗ್ತದೆ. ನೋಡಿ ಗೈಸ್, ಯಾವ ರೀತಿ ಕಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ, ಥಿಂಕ್ ಮಾಡಿ. ಕಮೆಂಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೋಡಿ, ನಂದು 110 ಆಗಿದೆ. ನಂದು 3B ಕ್ಯಾಸ್ಟು. ಯಾವುದು ರಿಸರ್ವೇಷನ್ ಬರ್ತದೆ ಅಂತ ಅಂದರೆ 6 ಅಂತ ಮಾಡಿ ಸಾಕು. ರಿಸರ್ವೇಷನ್ ಯಾವುದು ಬರ್ತದೆ ಅಂತಂದರೆ ನಮ್ಮದು ಕನ್ನಡ ಆ್ಯಂಡ್ ಗ್ರಾಮೀಣ ಮೀಡಿಯಮ್, ಇವಿಷ್ಟೇ ಇದೆ ನಮ್ಮ ರಿಸರ್ವೇಷನ್ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ನೋಡಿದವರು ಕೂಡ ಹೆಲ್ಪ್ ಆಗ್ತದೆ, ಯಾರ್ಯಾರು ಎಷ್ಟೆಷ್ಟು ತೊಗೊಂಡಿದ್ದಾರೆ ಅಂಥೇಳಿ ಗೊತ್ತಾಗ್ತದೆ. ಸೊ ನಿಮಗೊಂದು ಹೋಪ್ ಇರ್ತದೆ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಈ ಕಟಪ್ ನಿಮಗೇನಾದರೂ ಕರೆಕ್ಟ್ ಅನಿಸಿದರೆ ಒಂದು ಲೈಕನ್ನು ಕೊಡಿ. ಮತ್ತು ಏನಾದರೂ ನಿಮ್ಮದು ಕಮ್ಮಿ ಆಗಿತ್ತು ಅಂದರೆ ಡೋಂಟ್ ವರಿ, ಮುಂದೆ SDA ಎಕ್ಸಾಮ್ ಕೂಡ ಇದೆ. 25ನೇ ತಾರೀಕು ಅಂದರೆ ಭಾನುವಾರ ನಿಮ್ಮ ಊರು ಸೆಂಟರ್ನ ಕೊಟ್ಟಿರ್ತಾರೆ. ಹೋಗ್ಬಿಟ್ಟು ಎಕ್ಸಾಮ್ ಬರೀರಿ ಕರೆಕ್ಟಾಗಿ. ಮತ್ತು ನಿಮ್ಮದು ಆವಾಗ ಏನಾಗ್ತದೆ ಕಟಾಪು ಎಲ್ಲ ವಿಡಿಯೋ ಮಾಡೋಣ ಅಂತ. ಅದಕ್ಕೂ ಮುಂಚೆ ನೀವು ಕರೆಕ್ಟಾಗಿ ಎಕ್ಸಾಮ್ ಬರೀರಿ, ಯಾವುದೇ ರೀತಿ ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ಆಮೇಲೆ ಒಂದು ಟ್ರಿಕ್ಸ್ ಏನು ಅಂತಂದರೆ ಕನ್ಫ್ಯೂಸ್ ಆಗ್ಬಾರ್ದು. ಗೊತ್ತಿರೋವನ್ನೇ ಬಿಟ್ಟು ಬಂದರೆ ಸೊ ಗೊತ್ತಿಲ್ಲಾರ್ದ್ರೆ ಏನು ಬರೀತೀರಿ ಅಲ್ವಾ. ಯಾವುದೇ ಕಾರಣಕ್ಕೂ 50-50 ಇರುವಂಥವನ್ನ ಯಾವತ್ತೂ ಬಿಟ್ಟು ಬರೋಕ್ಕೆ ಹೋಗಬೇಡಿ. ಅಂದರೆ ಯಾವುದಾದ್ರೂ ಒಂದು ಹಾಕಿ ಸೆಲೆಕ್ಟ್ ಆಗ್ತದೆ. ಅಕಸ್ಮಾತ್ ತಿಳ್ಕೊಳ್ಳಿ, ಒಂದು 12 ಕ್ವಶನ್ ನಿಮಗೆ ಬರಲಿಲ್ಲ ಅಂತ ತಿಳ್ಕೊಳ್ಳಿ, 12 ಕ್ವಶನ್ 50-50 ಇತ್ತಂದರೆ ಒಟ್ಟು ಹಾಕಿ. ಅಕಸ್ಮಾತ್ 12ಕ್ಕೆ 12 ಹೋಯ್ತಂದರೆ ನಿಮ್ದು ಎಷ್ಟು ಮಾರ್ಕ್ಸ್ ಹೋಗ್ತದೆ, 4×3 12. ಸೊ ನೆಗೆಟಿವ್ ಎಷ್ಟಾಗ್ತದೆ ನಿಮ್ಮದು, 3 ಮಾರ್ಕ್ಸ್ ನೆಗೆಟಿವ್ ಆಗ್ತದೆ. ಓಕೆ, ಹಾಗೆ ಕೆಲವೊಂದಿಷ್ಟು ಬೌನ್ಸರ್ ಕ್ವಶನ್ ಇರ್ತವೆ. ಅವುಗಳನ್ನ ಬಿಡಾಕಂತಲೇ ಮಾಡಿರ್ತಾರೆ. ಒಂದು 5ರಿಂದ 8 ಅಥವಾ 10 ಕ್ವಶನ್ ಇರ್ತವೆ. ಅವುಗಳನ್ನ ಬಿಡಾಕಂತಲೇ ಮಾಡಿರ್ತಾರೆ. ಬಿಡಬೇಕು, ಅಲ್ಲಿ ನೀವು ಸೇಫ್ ಆಗ್ತೀರಾ. ಇಲ್ಲಾಂದರೆ ನೆಗೆಟಿವ್ ಆಗ್ತದೆ. ತುಂಬ ಜನಕ್ಕೆ ಗೊತ್ತಾಗಿರ್ತದೆ ಇವಾಗ
ಎಫ್ ಡಿ ಎಲ್ಲಿ ಹೊಡೆದ ತಿಂದಿರ್ತೀರ. ಸೊ ಹಂಗಾಗಿ ಗೊತ್ತಿಲ್ಲಾರ್ದವ್ರು ಬಿಟ್ಟೇ ಬಿಡಿ. ಸೊ ಇದಿಷ್ಟು ಗೈಸ್, ನಿಮ್ಗೆ ಹೇಳ್ಬೇಕನ್ನಿಸ್ತು ಹೇಳಿದೆ. ಮತ್ತೇನಾದ್ರು ಡೌಟ್ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಮತ್ತು ಇದೇ ರೀತಿ ಹೆಲ್ಪ್ಫುಲ್ ಕಂಟೆಂಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ, ಎಲ್ಲರೂ ಕೂಡ ಧನ್ಯವಾದ.